ಕುಮಾರಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ ಜೈಲಿನ ನರಕ ಯಾತನೆಗೆ ಸಂಬಂಧಪಟ್ಟಂತೆ ಜಡ್ಜ್ ಮುಂದೆ ಕಣ್ಣೀರು ಹಾಕಿದ್ದಾರೆ. ತಮಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ನನಗೆ ಒಂದು ತೊಟ್ಟು ವಿಷ ಕೊಟ್ಬಿಡಿ, ಆ ಥರದೊಂದು ಆದೇಶವನ್ನ ನೀವು ಕೊಟ್ಬಿಡ್ಬೇಕು ಅಂತ ಜಡ್ಜ್ ಮುಂದೆ ಕೇಳ್ಕೊಂಡಿದ್ದಾರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಸಾಂಗ್ ನಲ್ಲಿ ಹಾಡೇನೋ ಹಾಡಿದ್ದಾರೆ, ಕುಣಿದಿದ್ದಾರೆ ದರ್ಶನ್. ಬಟ್ ನೈಜ ಜೀವನದಲ್ಲಿ ಹಂಗಿಲ್ಲ ಪರಿಸ್ಥಿತಿ. ಕಳೆದ ಬಾರಿ ಸಿಕ್ಕಂತಹ ನೆಮ್ಮದಿ ಈ ಬಾರಿ ಕಸಿದುಕೊಂಡಿದೆ. ಯಾರು ಮಾಡಿದ್ದು ಈ ನೆಮ್ಮದಿ ಕಸ್ಕೊಳ್ಳೋ ವಿಚಾರ ಅಂದ್ರೆ ಅವರೇ. ಕತ್ತಲ ಕೋಣೆಯಲ್ಲಿ ಕೊಲೆ ಆರೋಪಿ ದರ್ಶನ್ ಇದ್ದಾರೆ. ಜೈಲು ಸೇರಿದ ಒಂದೇ ತಿಂಗಳಲ್ಲಿ ದರ್ಶನ್ಗೆ ನರಕ ದರ್ಶನ ಆಗ್ತಾ ಇದೆ. ಜೈಲಂದ್ರೆ ಕೈ ಮುಗಿಬೇಕು, ಕೈ ಮುಗಿದು ಬಿಡಬೇಕು ಅನ್ನೋ ಸ್ಥಿತಿಯೆಲ್ಲ ಅವ್ರು ತಲುಪ್ದಂಗಿದೆ. ಜೈಲಿನ ಸ್ಟ್ರಿಕ್ಟ್ ರೂಲ್ಸ್ ನಿಂದ ದರ್ಶನ್ ಮಾನಸಿಕವಾಗಿ ಕುಗ್ಗಿ ಹೋದಂಗೆ ಕಾಣಿಸ್ತಾ ಇದೆ. ಕಾರಣ ಅವರು ಜಡ್ಜ್ ಮುಂದೆ ಆಡಿದಂತಹ ಮಾತುಗಳು ಆ ರೀತಿ ಇದೆ. ಕಳೆದ ಬಾರಿ ಅವ್ರು ಜೈಲಲ್ಲಿದ್ರ ಅಥವಾ VVIP ರೆಸಾರ್ಟ್ ನಲ್ಲಿ ಇದ್ರ ಅಂತ ಅನಿಸ್ಬಿಡ್ಬೇಕು. ಒಂದು ಕಾಫಿ ಕಪ್ ನಲ್ಲಿ ಕಾಫಿನ ಅಥವಾ ಬೇರೆ ಏನ್ ಗೊತ್ತಿಲ್ಲ, ಇನ್ನೊಂದ್ ಕಡೆಗೆ ಸಿಗರೇಟು, ಮಜ್ಜುವಾಗಿದ್ರು. ಇತರೆ ಸಜಾ ಕೈದಿಗಳ ಜೊತೆಗೆ ಅವ್ರ ವಾಸ ಇತ್ತು. ವಿಚಾರಣಾ ದಿನ ಕೈದಿಗಳ ಜೊತೆಗೆ ಮಾತುಕತೆ ಆಗ್ತಿತ್ತು. ಈಗ ಹಾಗಿಲ್ಲ. ಈಗ 8/10ಗಿಂತ ಕಡಿಮೆ ಅಂತರದ ಒಂದು 4 ಗೋಡೆಗಳ ಮಧ್ಯೆ ವಾಸ ಮಾಡಬೇಕು. ಬುಕ್ ಕೊಡಿ ಅಂದ್ರೆ ಅರ್ಜಿ ಹಾಕೊಳ್ಳಿ ಅಂತಾರೆ. ಬೇರೆ ಸೌಲಭ್ಯ ಒದಗಿಸಿ ಅಂದ್ರೆ ಜೈಲಧಿಕಾರಿಗಳು ಇಲ್ಲಪ್ಪ ಅರ್ಜಿ ಹಾಕೊಳ್ಳಿ, ಸಹವಾಸ ಅಲ್ಲ ಇದು ಅಂತ ಅಂತಾರೆ. ಹೀಗಾಗಿ ವಿಪರೀತ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ದರ್ಶನ್ ಫ್ರಸ್ಟ್ರೇಷನ್ಗೆ ಒಳಗಾಗಿದ್ದಾರೆ. ಇವತ್ತು ಈ ಸ್ಥಿತಿ ತಲುಪೋದಕ್ಕೆ ಯಾರಪ್ಪ ಕಾರಣ? ಅವರೇ. ಯಾಕಂದ್ರೆ ನ್ಯಾಯ ದೇವತೆಯ ಕರುಣೆಯ ಅಡ್ವಾಂಟೇಜ್ ಅನ್ನು ಅವ್ರು ಪಡ್ಕೊಂಡ್ರು. ಲಾಸ್ಟ್ ಟೈಮು ಆರೋಗ್ಯ ಸಮಸ್ಯೆ ಇದೆ, ಬೇಲ್ ಕೊಡಿ ಅಂತ ಕೇಳಿದ್ರು. ಮೆಡಿಕಲ್ ಬೇಲ್ ಮೇಲೆ ಆಚೆ ಹೋದವರು ದುರುಪಯೋಗ ಪಡಿಸ್ಕೊಂಡ್ರು. ಈಗ ಈ ಸ್ಥಿತಿಗೆ ಬಂದು ತಲುಪಿದ್ದಾರೆ. ನನಗೆ ಜೈಲಲ್ಲಿ ಚಿತ್ರಹಿಂಸೆ ಆಗ್ತಾ ಇದೆ, ಬಟ್ಟೆಗಳು ಹಾಕಿರುವ ಬಟ್ಟೆಗಳಿಗೆಲ್ಲ ಅದು ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ, ನನಗೆ ಆಗ್ತಾನೆ ಇಲ್ಲ ಅಂತ ಕೈ ಮುಗಿದು ಬಿಟ್ಟಿದ್ದಾರೆ. ಬದುಕೋದಕ್ಕೆ ಆಗ್ತಾ ಇಲ್ಲ, ಬಿಸಿಲು ಅನ್ನೋದನ್ನ ನೋಡಿ ತುಂಬಾ ದಿನಗಳೇ ಆಗೋಯ್ತು. ಈ ರೀತಿ ಎಲ್ಲ ಚಿತ್ರಹಿಂಸೆ ಕೊಡೋದ್ರ ಬದಲು ವಿಷ ಕೊಟ್ಬಿಡಿ ಸ್ವಾಮಿ ಅಂತ ಜಡ್ಜ್ ಮುಂದೆ ದರ್ಶನ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಂದ್ರೆ ಒಬ್ಬ ವಿಚಾರಣಾಧೀನ ಕೈದಿಯಾಗಿ ನನ್ನ ಬದುಕು ಅತ್ಯಂತ ನಿಕೃಷ್ಟವಾಗಿದೆ, ಆಗ್ತಿಲ್ಲ, ಇಲ್ಲಿ ಸಮಸ್ಯೆಗಳು ಹಿಂಗಿದೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಈಗಿರೋ ಕುತೂಹಲ ಈ ಅಳಲಿನ ಆಧಾರದ ಮೇಲೆ ಮಧ್ಯಾಹ್ನ ಬರುವಂತಹ ತೀರ್ಪಿನಲ್ಲಿ ಏನಾದರೂ ರಿಫ್ಲೆಕ್ಷನ್ಸ್ ಕಾಣಿಸುತ್ತಾ? ಕನಿಷ್ಠ ಸೌಲಭ್ಯಗಳನ್ನ ಜೈಲಿನ ಮ್ಯಾನ್ಯಲ್ ಬಿಟ್ಟು ಬೇರೆ ರೀತಿ ಆಲೋಚನೆಯನ್ನು ಮಾಡುತ್ತಾ ಕೋರ್ಟು, ಅಥವಾ ರೂಲ್ ಬುಕ್ಕು ರೂಲು ಇಷ್ಟಕ್ಕೆ ಮಾತ್ರ ಸ್ಟಿಕ್ ಆನ್ ಆಗುತ್ತಾ ಅನ್ನೋದನ್ನು ನೋಡಬೇಕು. ಲಾಸ್ಟ್ ಟೈಮ್ ಮಾನವೀಯತೆ ಆಧಾರದ ಮೇಲೆ ಕೊಟ್ಟರು ತೀರ್ಪನ್ನ. ಆ ತೀರ್ಪು ಕೊಟ್ಟ ನಂತರ ಇವರ ವರ್ತನೆ ಹೇಗಿತ್ತು ಎಲ್ಲ ನಮಗೆ ಗೊತ್ತೇ ಇದೆ. ಈಗ ದರ್ಶನ್ ಏನೇನು ವಿಚಾರಗಳನ್ನು ಹೇಳಿದ್ದಾರೆ ಅನ್ನೋದನ್ನು ಒಂದೊಂದಾಗಿ ನೋಡ್ಬಿಡೋಣ. ಕೋರ್ಟ್ ಮುಂದೆ ಇವರು ವಿಚಾರಣೆಗೆ ಹಾಜರಾದಾಗ ನನಗೆ ಬದುಕೋದಕ್ಕೆ ಆಗ್ತಿಲ್ಲ ಅಂತ ಅವ್ರು ಮಾತನ್ನು ಸ್ಟಾರ್ಟ್ ಮಾಡ್ತಾರೆ. ದಯವಿಟ್ಟು ಒಂದು ತೊಟ್ಟು ವಿಷವನ್ನು ಕೊಟ್ಟುಬಿಡಿ, ಆಗ್ತಿಲ್ಲ, ನನಗೆ ಈ ವಾತಾವರಣಕ್ಕೆ ಒಗ್ಗಿಕೊಳ್ಳೋದಕ್ಕೆ ಆಗ್ತಿಲ್ಲ ಅನ್ನೋದನ್ನ ಅವ್ರು ಹೇಳ್ಕೊಳ್ತಾರೆ. ಆಮೇಲೆ ಹಾಕಿರೋ ಬಟ್ಟೆಗಳ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ನನ್ನ ಬಟ್ಟೆಗಳೇನಿದೆ ಅದು ವಾಸನೆ ಬರ್ತಾ ಇದೆ, ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ. ಹಂಗಿದ್ದೆಲ್ಲ ಅಭ್ಯಾಸ ಇಲ್ವಲ್ಲ ಸಾಹೇಬ್ರಿಗೆ. ಅವರು VVIP ರಾಜನ್ ಥರ ಇದ್ದವರು, ಹೀರೋ, ಗಂಟೆಗೊಂದು ಬಟ್ಟೆಯನ್ನು ಬದಲಾಯಿಸಿದವರು. ಈಗ ದಿನಗಟ್ಟಲೆ ಒಂದೇ ಬಟ್ಟೆ ಅಂದರೆ ಆಗಲ್ಲ, ಅದನ್ನು ಹೇಳ್ಕೊಂಡಿದ್ದಾರೆ. ನನಗೆ ಫಂಗಸ್ ಬಂದಿದೆ ಅಂತ ಹೇಳಿದಾರಂತೆ. ಫಂಗಸ್ ಯಾವ ಕಾರಣಕ್ಕೆ ಬರುತ್ತೆ ಅಂತ ಅಂದರೆ, ಒಂದೇ ಸರ್ಜರಿ ಆಗಿ ಶುಚಿತ್ವ ಮೇಂಟೈನ್ ಮಾಡಲಿಲ್ಲ ಅಂದರೆ ಬರುತ್ತೆ, ಇಲ್ಲಾಂದರೆ ಕ್ಲೆನ್ಲಿನೆಸ್ದು ಪ್ರಾಬ್ಲಮ್ ಇದ್ದರೆ ಬರುತ್ತೆ. ಅದನ್ನು ಅವರು ಹೇಳಿದ್ದಾರೆ. ಹೀಗಾಗಿ ನನಗೆ ಈ ಚಿತ್ರಹಿಂಸೆ ಅನುಭವಿಸೋಕ್ಕಾಗ್ತಿಲ್ಲ, ನನಗೆ ವಿಷವನ್ನು ಕೊಟ್ಬಿಡಿ ಅಂತ ಕೇಳ್ಕೊಂಡಿದ್ದಾರೆ. ದಯನೀಯವಾಗಿ ಬೇಡಿಕೊಂಡಿದ್ದಾರೆ. ಕೇಳ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ದಯನೀಯವಾಗಿ ಬೇಡ್ಕೊಂಡಿದ್ದಾರೆ ಅಂದರೆ ಸೂಕ್ತ ಅನ್ಸುತ್ತೆ. ಹಾಗೆ ಖುದ್ದು ಆರೋಪಿನೇ ಹೀಗೆಲ್ಲ ನಂಗೆ ಸಮಸ್ಯೆ ಆಗ್ತಿದೆ ಅಂದಾಗ ಕೋರ್ಟ್ ಕೆಲ ಪ್ರಕರಣಗಳಲ್ಲಿ ಕನ್ಸಿಡರ್ ಮಾಡುತ್ತೆ. ಓಕೆ, ತುಂಬಾ ನಿಕೃಷ್ಟವಾಗಿ ಬದುಕ್ತಾ ಇದ್ದಾರಾ, ನೋಡ್ರಪ್ಪ ಅದೇನು ಮಾಡಬೇಕು, ಕನಿಷ್ಠ ಸೌಲಭ್ಯಗಳನ್ನು ಕೊಡಿ ಅಂತ ಹೇಳಿರುವಂತಹ ನಿದರ್ಶನಗಳು ಇದೆ. ಇವ್ರ ವಿಚಾರದಲ್ಲೇ ಹಿಂದೆ ಮಾಡಿರ್ಲಿಲ್ವಾ? ಹೀಗಾಗಿ ಈ ಸಲ ಏನು ಅನ್ನೋದನ್ನ ನೋಡ್ಬೇಕು ನಾವು. ತುಂಬಾ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಜಡ್ಜ್ ಮುಂದೆ. ಅಳ್ತಾನೆ ಇಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದಾರಂತೆ. ಈಗ ಆಚೆ ಇರೋ ಅವರ ಅಭಿಮಾನಿಗಳು ಹಿಂಗೆ ಹೇಳೇ ಇಲ್ಲ ಅಂತ ಹೇಳ್ಬೋದು. ಕೋರ್ಟಲ್ಲಿ ಇದೆಲ್ಲ ನಡೆದಿರೋದು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮುರಳಿ. ಲಾಸ್ಟ್ ಟೈಮು ನ್ಯಾಯ ದೇವತೆಯ ಕರುಣೆಯ ದುರುಪಯೋಗವನ್ನು ಪಡಿಸ್ಕೊಂಡ ಟ್ರ್ಯಾಕ್ ರೆಕಾರ್ಡ್ ಈ ವ್ಯಕ್ತಿ ಮೇಲಿದೆ. ಹೀಗಾಗಿ ಅವ್ರು ಏನೇ ಹೇಳ್ಕೊಂಡ್ರು, ಎಷ್ಟೇ ದಯನೀಯವಾಗಿ ಕೇಳ್ಕೊಂಡ್ರು ಕೂಡ ಅದನ್ನೊಂದು ಅನುಮಾನದ ದೃಷ್ಟಿಯಲ್ಲಿ ನೋಡಬೇಕು ಅಂತ ಅನಿಸ್ಬಿಡುತ್ತೆ. ಈಗ ಈ ಆರೋಪಿ ಹೇಳಿರುವಂತಹ ಅಷ್ಟು ಅಂಶಗಳು,
ಆತನ ವಿಚಾರದಲ್ಲಿ ಕೊಡುವಂತಹ ತೀರ್ಪಿನಲ್ಲಿ ಏನಾದರೂ ರಿಫ್ಲೆಕ್ಟ್ ಆಗೋ ರೀತಿ ಆಗುತ್ತಾ? ಆ ಸಾಧ್ಯತೆ ಇದೆಯಾ? ಮಮತಾ, ಪ್ರಮುಖವಾಗಿ ಕಳೆದ ಬಾರಿ ಏನಾದರೂ ಸರ್ಜರಿಯನ್ನ ಮಾಡಿಸ್ಕೊಳ್ಳಿಲ್ಲದ್ರೆ ಪಾರ್ಶ್ವವಾಯು ಆಗುತ್ತೆ, ಜೊತೆಗೆ ಯೂರಿನ್ ಪಾಸ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿಯಲ್ಲಿ ಹೇಳ್ಕೊಂಡು ಈ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬಂದಂಥವ್ರು ಇದುವರೆಗೂ ಕೂಡ ಯಾವುದೇ ರೀತಿಯ ಆಪರೇಷನ್ ಅನ್ನು ಕೂಡ ಮಾಡಿಸ್ಕೊಳ್ಳಿಲ್ಲ. ಜೊತೆಗೆ ಅದರ ಬಗ್ಗೆ ಕೇವಲ ನಾಟಕವನ್ನು ಆಡ್ಕೊಳ್ತಾ ಓಡಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಜೊತೆಗೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಪ್ರತಿ ಏನಿತ್ತು ಆ ಪ್ರತಿಯಲ್ಲೂ ಕೂಡ ಉಲ್ಲೇಖವನ್ನು ಮಾಡ್ತಾರೆ. ನ್ಯಾಯದೇವತೆಯ ದುರುಪಯೋಗವನ್ನು ಯಾವ ರೀತಿಯಲ್ಲಿ ಪಡಿಸ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಮೆಡಿಕಲ್ ಟರ್ಮಲ್ಲಿ ಹೊರಗಡೆ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬಂದಂಥವ್ರು ಇದುವರೆಗೂ ಕೂಡ ಯಾವುದೇ ರೀತಿಯ ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥದ್ದಾಗಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳುವಂಥದ್ದಾಗಲಿ ಯಾವುದನ್ನು ಕೂಡ ಮಾಡಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಆ ಅಬ್ಸರ್ವೇಷನ್ ಅನ್ನು ಕೂಡ ಮಾಡಿರುವಂಥದ್ದು. ಅದಾದ ಬಳಿಕ ಕೆಲವೊಂದು ಮಾನದಂಡಗಳನ್ನು ಇಟ್ಕೊಂಡು ಕೆಲವೊಂದು ರೂಲ್ಸ್ಗಳನ್ನು ಮಾಡಿ ಜೈಲಿನಾಗೆ ಒಂದಷ್ಟು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಜೊತೆಗೆ ಇದೇ ರೀತಿಯಲ್ಲಿ ಇರಬೇಕು, ಪ್ರತಿಯೊಬ್ಬ ಆರೋಪಿಗಳು ಜೈಲಿನ ಮ್ಯಾನ್ಯುವಲ್ನ ಪ್ರಕಾರವೇ ಅದಕ್ಕೆ ಅವಕಾಶವನ್ನ ಪಡ್ಕೊಳ್ಬೇಕು. ಅದನ್ನು ಹೊರತುಪಡಿಸಿ ರಾಜಾತಿಥ್ಯವನ್ನು ಪಡ್ಕೊಳ್ಳುವಂಥದ್ದಾಗಲಿ ಅಥವಾ ಪರಪ್ಪನ ಅಗ್ರಹಾರವನ್ನೇ ರೆಸಾರ್ಟ್ ಅನ್ನ ಮಾಡ್ಕೊಳ್ಳುವಂಥದ್ದಾಗಲಿ ಯಾವುದು ಕೂಡ ಮಾಡಬಾರ್ದು ಅಂತ ಹೇಳಿ ಇನ್ನು ಸುಪ್ರೀಂ ಕೋರ್ಟ್ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು. ಅಂದ್ರೆ ಆದೇಶದ ಪ್ರತಿಯಲ್ಲಿ ಕೂಡ ಉಲ್ಲೇಖವನ್ನು ಮಾಡಿ ಆದೇಶವನ್ನು ಕೂಡ ಕೊಟ್ಟಿತ್ತು. ಅದಾದ ಬಳಿಕ ಸಾಮಾನ್ಯವಾಗಿ ಯಾರೊಬ್ಬ ಅಧಿಕಾರಿಗೂ ಕೂಡ ಸಾಮಾನ್ಯವಾಗಿ ಭಯ ಇದ್ದೇ ಇರುತ್ತೆ. ಯಾಕೆಂದ್ರೆ ಅವರಿಗೆ ರಾಜಾತಿಥ್ಯವನ್ನು ಏನಾದರೂ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳಾಗ್ಬೋದು ಅಥವಾ ಅಮಾನತು ಆಗ್ಬೋದು. ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಕೂಡ ಪರಿಪಾಲನೆಯನ್ನು ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಅಂದ್ರೆ ಸಾಮಾನ್ಯ ಕೈದಿಗಳಿಗೆ ಯಾವ ರೀತಿಯಲ್ಲಿ ಅವಕಾಶಗಳನ್ನು ಕೊಟ್ಟಿದ್ರು ಅದೇ ರೀತಿಯ ಅವಕಾಶವನ್ನು ಕೂಡ ದರ್ಶನ್ಗೆ ಕೊಟ್ಟಿರುವಂಥದ್ದು. ಅದನ್ನು ಹೊರತುಪಡಿಸಿ ಹೆಚ್ಚಿನ ಸೌಕರ್ಯಗಳನ್ನು ಕೂಡ ಕೊಟ್ಟಿಲ್ಲ, ಮತ್ತೆ ಕಡಿಮೆ ಸೌಕರ್ಯಗಳನ್ನು ಕೂಡ ಕೊಟ್ಟಿಲ್ಲ. ಒಬ್ಬ ಆರೋಪಿ ವಿಚಾರಣಾಧೀನ ಆರೋಪಿ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕು ಆ ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ದಾರೆ. ಜೊತೆಗೆ ಈತ ಸೆಲೆಬ್ರಿಟಿ ಬೇರೆ, ಹೇಳಿ ಕೇಳಿ ಸೆಲೆಬ್ರಿಟಿ ಕೊಲೆ ಆರೋಪಿ, ಆತ ಪ್ರತ್ಯೇಕವಾಗಿ ಇರಬೇಕು ಅಂತೇಳಿ ಜೈಲಿನ ಅಧಿಕಾರಿಗಳು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಪ್ರತ್ಯೇಕವಾಗಿ ಆತನನ್ನ ಇರಿಸಿದ್ದಾರೆ. ಅದೇ ದೊಡ್ಡ ತಪ್ಪು ಅನ್ನೋ ರೀತಿಯಲ್ಲಿ ದರ್ಶನ್ ಈಗ ಪರಿಭಾವಿಸಿರುವಂಥದ್ದು, ಅದನ್ನೇ ನ್ಯಾಯಾಧೀಶರ ಮುಂದೆ ಹೇಳುವಂತ ಪ್ರಕ್ರಿಯೆಗೆ ಮುಂದಾಗಿರುವಂಥದ್ದು. ಅಂದ್ರೆ ಆ ರೀತಿಯ ಪ್ರಯತ್ನಗಳನ್ನಾಯ್ತು. ಜೊತೆಗೆ ನನಗೆ ಪಾಯ್ಸನ್ ಕೊಡಿ ಅಂತ ಹೇಳಿದ್ರು, ಫಂಗಸ್ ಆಗ್ತಾ ಇದೆ ಅಂತ ಹೇಳಿರುವಂಥದ್ದು. ಅದಾದ ಬಳಿಕ ನಾನು ಬದುಕಕ್ಕೆ ಆಗ್ತಾ ಇಲ್ಲ, ಬಟ್ಟೆ ವಾಸನೆ ಬರ್ತಾ ಇದೆ, ಈ ರೀತಿಯೆಲ್ಲ ಹೇಳಿ ಒಂದು ಟ್ಯಾಕ್ಟಿಕ್ ಅನ್ನ ಪ್ಲೇ ಮಾಡುವಂತ ಪ್ರಯತ್ನಗಳನ್ನ ಮತ್ತೊಮ್ಮೆ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದ್ರೆ ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಹಾಜರುಪಡಿಸಲಿಕ್ಕೆ ಹೇಳಿದ್ದಾರೆ. ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಸವಿವರವಾಗಿ ಕೇಳುವಂಥದ್ದು, ಮತ್ತೆ ಆ ಸಂದರ್ಭ SPP ಪ್ರಸನ್ನಕುಮಾರ್ ಅವರು ಕೂಡ ಪ್ರೆಸೆನ್ಸ್ ಇರ್ತಾರೆ. ಆ ಸಂದರ್ಭದಲ್ಲಿ ಜೈಲಧಿಕಾರಿಗಳು ಜೊತೆಗೆ ದರ್ಶನ್ ಜೊತೆಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಬೇಕಾಗಿರುವಂತ ಆದೇಶ ಇವೆಲ್ಲ ಕೂಡ ಬರ್ತಾ ಇರುವಂತದ್ದು. ಆ ಆದೇಶಕ್ಕೆ ಇಂಪ್ಯಾಕ್ಟ್ ಅನ್ನ ಬೀರಿಸುವಂತ ಪ್ರಯತ್ನಗಳನ್ನ ಆತ ಮಾಡಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆಂದ್ರೆ ಇಷ್ಟು ದಿನ ಅವರ ಪರ ವಕೀಲರ ಬಳಿಯಲ್ಲಿ ಹೇಳಿಸುವಂತ ಕೆಲಸಗಳಾಗ್ತಾ ಇತ್ತು. ಯಾಕೆಂದ್ರೆ ಜೈಲಿನಲ್ಲಿ ಯಾವುದೇ ರೀತಿಯ ಸೌಕರ್ಯಗಳು ಸಿಗ್ತಾ ಇಲ್ಲ. ಜೈಲಿನಲ್ಲಿ ಸೌಕರ್ಯಗಳು ಸಿಗ್ತಾ ಇಲ್ಲ ಅಂದ್ರೆ ಯಾವ ರೀತಿಯ ಸೌಕರ್ಯಗಳನ್ನ ಆತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಏನು ನ್ಯಾಯಾಧೀಶರು ಕೇಳಿದ್ರು. ಆ ನ್ಯಾಯಾಧೀಶರು ಕೇಳಿದಂತ ಸಂದರ್ಭದಲ್ಲಿ ಏನು ಮ್ಯಾಟರ್ಸ್ ಅನ್ನ ಕೊಡಬೇಕು ಅಂದ್ರೆ ಒಂದು ಹಾಸಿಗೆಯನ್ನ ಕೊಡಬೇಕು, ಮತ್ತು ಗಟ್ಟಿಯಾದ ಬೆಡ್ಶೀಟ್ ಅನ್ನ ಕೊಡಬೇಕು, ದಿಂಬನ್ನ ಕೊಡಬೇಕು, ಜೊತೆಗೆ ನೈಟ್ ಪ್ಯಾಂಟ್ ಅನ್ನ ಕೊಡಬೇಕು. ಈ ರೀತಿ ಎಲ್ಲ ಕೂಡ ಹೊಸದಾಗಿ ಒಂದಷ್ಟು ಮನವಿಯನ್ನ ಮಾಡ್ಕೊಳ್ತಾ ಹೋದ್ರು. ಅದಕ್ಕೆ ಯಾವುದು ಕೂಡ ಜೈಲಿನ ಮ್ಯಾನ್ಯುವಲ್ ನಲ್ಲಿ ಅವಕಾಶಗಳಿಲ್ಲ ಅಂತ ಹೇಳಿದ ಬಳಿಕ ಈ ರೀತಿಯ ಟ್ಯಾಕ್ಟಿಕ್ ಅನ್ನ ಪ್ಲೇ ಮಾಡುವಂತ ಪ್ರಯತ್ನಗಳನ್ನ ಈಗ ದರ್ಶನ್ ಮಾಡಿರುವಂತದ್ದು. ಮಮತಾ. ಓಕೆ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ. ಈಗ ಫಂಗಸ್ ಬಂತು ಅಂದ ತಕ್ಷಣ ನ್ಯಾಯಾಧೀಶರು ಸರಿ ನಿಮಗೆ ಮೂಲಭೂತ ಸೌಕರ್ಯ ಕೊಟ್ಬಿಡ್ತೀವಿ ಅಂತ ಹೇಳಲ್ಲ, ಅದನ್ನ ನೋಡ್ತಾರೆ. ಯಾಕಂದ್ರೆ 5,000 ಜನ ಇದಾರಲ್ಲ ಅಲ್ಲಿ, ಅಂಡರ್ ಪ್ರಿಸ್ನರ್ಸು, ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಎಲ್ಲ ಇದಾರಲ್ಲ 5,000 ಜನ. ಸೊ ಸುಳ್ಳುಗಳು ಹೇಳಿದ್ರ ಅನ್ನೋದೊಂದು ಪ್ರಶ್ನೆ.